ಅಜಯ್, ಏನೋ ಅರ್ಜುನ್, ಎಲ್ಲೋ ಹೊರಟಾಗಿದೆ. ಓಮ್ಮ, ಯಾಕೋ ಮನ್ಸಿಗೆ ಸ್ವಲ್ಪ ಬೇಸರ ಅನಿಸ್ತಿತ್ತು. ಅದಕ್ಕೆ ಒಂದು 2-3 ದಿನ ಹೊರಗೆ ಹೋಗ್ಬರೋಣ ಅಂತ ಹೊರಟಿದ್ವಿ. ಏನೋ ಇದು, ಇದ್ದಕ್ಕೆ ಇದ್ದಾಗೆ ಹೇಳ್ದೆ ಕೇಳ್ತೆ ಹೊರಟಿದ್ಯಾ? ಅಯ್ಯೋ ಅಜ್ಜಿ, ನಾನೇನೋ ಹೊರದೇಶಕ್ಕೋ ಅಥವಾ ಹೊರ ರಾಜ್ಯಕ್ಕೋ ಹೊರಟಿಲ್ಲ. ಇಲ್ಲೇ ಒಂದು ಸಣ್ಣ ಲಾಂಗ್ ಡ್ರೈವು, ಅದಾದ್ಮೇಲೆ ರೆಸಾರ್ಟ್లో 1-2 ದಿನ ಇದು ಬರ್ತೀವಿ ಅಷ್ಟೇ. ಆದರೂ ನೀನು ಈ ರೀತಿ ಒಂಟಿಯಾಗಿ ಹೋಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲಪ್ಪ. ಅತ್ತೆಮ್ಮ, ಅವನೆಲ್ಲಿ ಒಂಟಿಯಾಗಿ ಹೋಗ್ತಾ ಇದ್ದಾನೆ, ಜೊತೆಗೆ ಅಮೃತನೂ ಹೋಗ್ತಾ ಇದ್ದಾಳಲ್ಲ. ಸುತ್ತಾಡೋ ವಯಸ್ಸು, ಹೋಗಿ ಬರಲಿ ಬಿಡಿ. ಹೌದಾ? ಅಮೃತ, ಅರ್ಜುನ ಜೋಪಾನವಾಗಿ ನೋಡ್ಕೋಬೇಕು. ಅಜ್ಜಿ, ನಾನೇನು ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳೋದು, ಅವರೇ ನನ್ನನ್ನು ಹುಷಾರಾಗಿ ನೋಡ್ಕೋತಾರೆ ಬಿಡಿ. ಏನೇ ಆದರೂ ನಿಮಗೆ ಅರ್ಜುನ್ ಅವ್ರ ಮೇಲಿರೋ ಪ್ರೀತಿ ಕಾಳಜಿ ನನ್ನ ಮೇಲಿಲ್ಲ ಬಿಡಿ. ಅಮೃತ, ನಿನ್ ಮೇಲೂ ಪ್ರೀತಿ ಕಾಳಜಿ ಎಲ್ಲ ಇದೆ, ಆದರೆ ಅರ್ಜುನ್ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ತಮಾಷೆಗಿಳ್ಳೆ ಅತ್ತೆ ಅಷ್ಟೇ. ಸರಿಯಪ್ಪ, ನಗ್ನಗ್ತಾ ಹೋಗಿ ಕ್ಷೇಮವಾಗಿ ಇದೇ ರೀತಿ ನಗ್ನಗ್ತಾ ವಾಪಸ್ ಬರಬೇಕು. ಅಜ್ಜಿ, ನಿನ್ನ ಆಶೀರ್ವಾದ ನನಗೆ ವಜ್ರಕೋಟೆ ಇದ್ದ ಹಾಗೆ. ನನಗೇನೇ ಅಪಾಯ ಆದರೂ ಆ ವಜ್ರಕೋಟೆ ಕಾಯುತ್ತೆ. ನನ್ನ ಬಂಗಾರ ಕಣ. ಅಮ್ಮ, ಅಪ್ಪ ಚಿಕ್ಕಪ್ಪ ಎಲ್ಲೇ? ಆ ವಿಷಯ ಯಾಕಪ್ಪ ಕೇಳ್ತೀಯಾ? ಯಾವಾಗ್ಲೋ ಹೋಗ್ತಾರೆ, ಯಾವಾಗ್ಲೋ ಮನೆಗೆ ಬರ್ತಾರೆ. ಇಬ್ಬಿಬ್ರೆ ಏನೇನೋ ಮಾತಾಡ್ಕೋತಾರೆ. ಅವರಿಬ್ಬರ ನಡುವೆ ಅದೇನು ಗುಟ್ಟು ಗುಮಾನಿ ಇದೆಯೋ ನನಗಂತೂ ಗೊತ್ತಿಲ್ಲ. ಸರಿ ಅಮ್ಮ, ಅಪ್ಪ ಚಿಕ್ಕಪ್ಪ ಬಂದಮೇಲೆ ಅದೇನು ಅಂತ ವಿಚಾರಿಸ್ಕೊ. ಅಜಯ್, ಹೊರಡ್ತೀನಿ. ಇವ್ರು ಯಾಕೆ ಹೀಗೆ ನೋಡ್ತಾ ಇದ್ದಾರೆ? ಅಪ್ಪ, ಅಪ್ಪ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಏನು ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋದಕ್ಕೇನಿದೆ? ಏನು ಯೋಚನೆ ಮಾಡ್ತಿಲ್ಲ. ಅದು ಸರಿ, ಇಲ್ಲ ಹೊರಟಿರೋ ಹಾಗಿದೆ. ಹ್ಞೂ ಅಪ್ಪ, ಮನೇಲಿದ್ದು ಬೋರ್ ಆಗ್ತಾ ಇತ್ತು, ಹಾಗೆ 1-2-3 ದಿನ ಹೊರಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ನೀವಿಬ್ಬರು ನಾಗಗಳಾಗಿದ್ರು ಸಹ ನಮ್ಮ ಕಣ್ಣಿಗೆ ಮಣ್ಣೆರಚಿ ನಮ್ಮ ಮನೆಯಲ್ಲೇ ನಮ್ಮನ್ನ ಯಾಮಾರಿಸ್ತಾ ಇದ್ರಾ? ಅಪ್ಪ, ಏನಾಗಿದೆ ನಿಮಗೆ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಕೆಲವು ಘಟನೆಗಳು ಕನಸು ನನಸು ಗೊತ್ತಾಗೋದಿಲ್ಲ ಅರ್ಜುನ್. ಹಾಗೆ ಕೆಲವು ವ್ಯಕ್ತಿಗಳ ನಿಜ ಸ್ವರೂಪನ ಅರ್ಥನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಪ್ಪ, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ನಮ್ಮ ಜೀವನದಲ್ಲಿ 100 ಜನ ಬಂದು ಹೋಗ್ತಾರೆ, ಅವ್ರ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೆ. ಸರಿ, ನೀವು ಪರ್ಮಿಷನ್ ಕೊಟ್ಟರೆ ನಾವು ಹೊರಡ್ತೀವಿ. ಹೊರಟು ನಿಂತಿದ್ದೀರಾ? ನಾನು ಪರ್ಮಿಷನ್ ಕೊಡೋದೇನು ಬಂತು? ಹೋಗಿ. ಇದೇನು ಮಾವ, ಯಾವಾಗಲೂ ಹೋಗಿ ಬನ್ನಿ ಅಂತ ಹೇಳ್ತಿದ್ದವರು ಇವತ್ತು ಹೋಗಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ಇವತ್ತು ಯಾಕೋ ಅಪ್ಪ ಯಾವುದೋ ಲೋಕದಲ್ಲಿದ್ದಾರೆ ಅನ್ಸುತ್ತೆ. ಬನ್ನಿ ಹೊರಡೋಣ. ಬರ್ತೀವಪ್ಪ. ಅಮೃತ, ಹೋಗ್ಬಮ್ಮ. ಹ್ಯಾಪಿ ಜರ್ನಿ. ನೀನು ಹೋಗಿ ಬರೋ ಅಷ್ಟರಲ್ಲಿ ನಿಂಗಿಲ್ಲೊಂದು ಅಚ್ಚರಿ ಕಾದಿರತ್ತೆ. ಅಚ್ಚರಿನಾ? ಏನು ಮಾವ ಅದು? ನೀನು ಮನೆಗೆ ಬಂದಮೇಲೆ ನಿನಗೆ ಗೊತ್ತಾಗತ್ತೆ.
ಸರಿ. ಬಾಯ್ ಚಿಕ್ಕಪ್ಪ. ಅರ್ಜುನ್, ನಾನಿರೋ ತನಕ ನಿನಗೇನೂ ಆಗೋದಿಲ್ಲ. ಯಾಕೆ ಅಂದರೆ ನಿನ್ನ ಸಾವು ನನ್ನ ಕೈಯಲ್ಲಿ ಅಂತ ನಾನೇ ನಿರ್ಧಾರ ಮಾಡಿದ್ದೀನಿ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನ ಒಳಗಡೆ ಇರೋ ನಾಗಮಣಿ ನನ್ನ ವಶ ಆದ ತಕ್ಷಣ ನಿನ್ನ ಸಾವು. ಇದು ಆ ಸೂರ್ಯ ಚಂದ್ರನಷ್ಟೇ ಸತ್ಯ. ಅಮೃತ ಅವರೇ, ನಿಮ್ಗೇನು ಆಗಿಲ್ಲ ಅಲ್ಲ? ಇಲ್ಲ ಅರ್ಜುನ್ ಅವರೇ. ಸತ್ಯ, ದೇವ್ರ ದೊಡ್ಡನು, ಇಬ್ಬರಿಗೂ ಏನೂ ಆಗಿಲ್ಲ. ಅರ್ಜುನ್ ಅವರೇ, ಕಲ್ಲು ಮತ್ತು ಮಣ್ಣಿನ ಮಧ್ಯೆ ಚಕ್ರ ಸಿಕ್ಕಾಕೊಂಡಿದೆ. ಇರಿ, ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಅಮೃತವ್ರೆ, ಗಾಡಿಗೆ ಏನಾಗಿದೆಯೋ ಗೊತ್ತಿಲ್ಲ, ಪಿಕಪ್ಪೇ ತಗೋತಾ ಇಲ್ಲ. ಸಾಲದಿದ್ದಕ್ಕೆ ಮಣ್ಣಲ್ಲಿ ಬೇರೆ ಕೂತ್ಕೊಂಡಿದೆ. ಈಗೇನು ಮಾಡೋದು ಅರ್ಜುನ್ ಅವರೇ? ಒಂದು ನಿಮಿಷ ರೀ, ಯಾವ್ದಾದ್ರು ಟ್ಯಾಕ್ಸಿ ಸಿಗುತ್ತಾ ನೋಡೋಣ, ಅದ್ರಲ್ಲಿ ಹೋಗೋಣ. ಏನಾಯ್ತು ಅರ್ಜುನ್ ಅವರೇ? ನೆಟ್ವರ್ಕ್ ಸಿಗ್ತಾ ಇಲ್ಲ. ಈಗ ಏನು ಮಾಡೋದು? ನಡಿದೆ, ಬೇರೆ ದಾರಿನೇ ಇಲ್ಲ. ಒಂದು ಕೆಲಸ ಮಾಡೋಣ, ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ. ಯಾವ್ದಾದ್ರು ಗ್ಯಾರೇಜ್ ಸಿಕ್ಕಿದ್ರೆ ಗಾಡಿ ರಿಪೇರಿ ಮಾಡಿಸ್ಬೋದು, ಅಥವಾ ಗಾಡಿನ ಹಳದಿಂದ ತೆಗಿಯೋದಕ್ಕೆ ಯಾರೋ 4 ಜನ ಸಿಗ್ಬೋದು. ಬನ್ನಿ. ಅಮೃತ ಅವರೇ, ನನ್ನ ಕ್ಷಮಿಸ್ಬಿಡಿ. ನೀವೇ ಕ್ಷಮೆ ಕೇಳ್ತಾ ಇದ್ದೀರಾ ಅರ್ಜುನ್ ಅವರೇ? ಇನ್ನೇನ್ರಿ ಮತ್ತೆ, ಒಂದೆರಡು ದಿನ ನಾವಿಬ್ಬರೇ ಎಲ್ಲಾದ್ರೂ ಕಾಲ ಕಳ್ಯೋಣ ಅಂತ ಬಂದರೆ ಈ ರೀತಿ ಗುರುತು ಪರಿಚಯ ಇಲ್ದಿರೋ ಜಾಗದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗೋಗಾಯ್ತಲ್ಲ, ಅದಕ್ಕೆ. ಇದ್ರಲ್ಲಿ ನಿಮ್ಮ ತಪ್ಪೇನಿದೆ ಹೇಳಿ? ಇದಕ್ಕೆ ನೀವೇ ಕ್ಷಮೆ ಕೇಳ್ತಾ ಇದ್ದೀರಾ? ಆ ಸೀತೆ ರಾಮನ ನೆರಳಲ್ಲಿ ಹೇಗಿದ್ಲೋ ಹಾಗೆ ನಿಮ್ಮ ನೆರಳಲ್ಲಿ ನಾನು ಯಾವಾಗಲೂ ಇರ್ತೀನಿ. ಅದು ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ. ಅದು ವನವಾಸ ಆದರೂ ಸರಿ, ಅಜ್ಞಾತವಾಸ ಆದರೂ ಸರಿ. ನನ್ನ ಜನ್ಮ, ನನ್ನ ಜೀವನ ಎರಡೂ ಸಾರ್ಥಕ ಆಯಿತು ಕಣ್ರಿ. ಆ ಶ್ರೀರಾಮಚಂದ್ರ ಹೇಗೆ ಏಕಪತ್ನಿ ವ್ರತಸ್ಥಾನೋ, ನಾನು ಹಾಗೆ ಏಕಪತ್ನಿ ವ್ರತಸ್ಥ. ನಿನ್ನ ಏಕಪತ್ನಿ ವ್ರತನ ಹೇಗ್ ಭಂಗ ಮಾಡ್ತೀನಿ ನೋಡ್ತಾ ಇರೋ ಅರ್ಜುನ್. ನೀನಾಗೆ ನೀನು ನನ್ನ ಪ್ರೇಮಕ್ಕೆ ಬೀಳ್ಬೇಕು, ನನ್ನ ಹಿಂದೆ ಬರಬೇಕು. ಹಾಗೆ ಮಾಡೇ ಮಾಡ್ತೀನಿ. ಇದು ನನ್ನ ಶಪಥ. ಈ ಶಪಥ ನಿನ್ನೆ ಮೊನ್ನೆದಲ್ಲ, ಎಷ್ಟೋ ಶತಮಾನಗಳ ಹಳೇದು. ಅಮೃತವ್ರೆ, ಅಲ್ಲೋಡಿ, ಯಾವ ದೇವಸ್ಥಾನ ಕಾಣ್ತಾ ಇದೆ. ಅಲ್ಲಿ ಯಾರಾದ್ರೂ ಜನ ಇರ್ಬೋದು, ಅವ್ರನ್ನ ಕೇಳಿದ್ರೆ ನಮ್ಮ ಸಹಾಯಕ್ಕೆ ಬರ್ಬೋದಲ್ವಾ? ಹೌದು ಅರ್ಜುನ್ ಅವರೇ. ಬಾ ಅರ್ಜುನ್, ಈ ಸುವರ್ಣಾವಕಾಶಕ್ಕೆ ನಾನು ಕಾಯ್ತಾ ಇದ್ದಿದ್ದು. ಒಟ್ನಲ್ಲಿ ನಾನು ಅನ್ಕೊಂಡಿದ್ದ ಸಮಯ ಹತ್ರ ಬರ್ತಾ ಇದೆ. ನನಗಾಗ್ತಾ ಇರೋ ಸಂತೋಷನ ಹೇಳೋದಕ್ಕಾಗ್ತಾ ಇಲ್ಲ. ಬಾ, ಬೇಗ ಬಾ. ಅರ್ಜುನ್,
ನಿಜವಾಗ್ಲೂ ಈ ಶಿಲ್ಪ ಅಪ್ಸರೆ ಥರ ಇದೆ. ಅದರ ಮುಖದಲ್ಲಿ ಜೀವ ಕಳೆ ಎದ್ದು ಕಾಣ್ತಾ ಇದೆ. ನಿಜವಾಗ್ಲೂ ಜೀವ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಈ ಶಿಲ್ಪನ ಕೆತ್ತ ಶಿಲ್ಪಿ ಯಾರೋ ರಸಿಕನೇ ಇರಬೇಕು. ಅರ್ಚನಾ ಅವರೇ, ಏನ್ ನೋಡ್ತಾ ಇದ್ದೀರಾ? ಈ ಸುಂದರವಾದ ಶಿಲ್ಪನ ಮುಟ್ಬೇಕನ್ನಿಸ್ತದೆ ರೀ. ಮುಟ್ಬೇಡಿ ನೀವು ಅದನ್ನ. ಯಾಕೆ ಅದು ಹೆಣ್ಣಿನ ವಿಗ್ರಹ. ರೀ, ಅದಕ್ಕೆ ಜೀವ ಇಲ್ಲ, ವಿಗ್ರಹ ಅದು. ಜೀವ ಇದ್ರು ಇಲ್ಲೇ ಇದ್ರು ಹೆಣ್ಣು ಹೆಣ್ಣೆ ಅಲ್ವಾ? ನಿಮ್ಮ ಪ್ರಕಾರ ನಾನು ಯಾವ ಹೆಣ್ಣನ್ನು ನೋಡಬಾರ್ದು, ಮುಟ್ಟಬಾರ್ದು ಅಲ್ವಾ? ಹೌದು. ರೀ, ಪ್ರೀತಿ ಇರಬೇಕು, ಆದರೆ ಇಷ್ಟೊಂದಿರಬಾರ್ದು. ನೋಡಿ, ನೀವು ನನ್ನವರು, ನನಗೆ ಮಾತ್ರ ಸ್ವಂತ. ಸರಿ, ನಿಮ್ಮ ಇಷ್ಟದಂತೆ ಆಗ್ಲಿ ಬಿಡಿ. ಅಮೃತ ಅವರೇ, ನಂಗೆ ಯಾಕೋ ಇವತ್ತು ಇಲ್ಲೇ ಇದ್ಬಿಡೋಣ ಅನ್ನಿಸ್ತಾ ಇದೆ. ಇಲ್ಲ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಇದಕ್ಕಲ್ಲಿ ಹಾಕ್ಬೇಡಿ. ಸರಿ ಆಯ್ತು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್. ಒಂದು ನಿಮಿಷ ರೀ, ಇಲ್ಲೇನಾದರೂ ಫೈರ್ ಕ್ಯಾಂಪ್ ಹಾಕೋದಕ್ಕೆ ಅರೇಂಜ್ಮೆಂಟ್ ಮಾಡ್ಬೋದಾ ನೋಡ್ತೀನಿ. ಒಂದು ನಿಮಿಷ. ಅಣ್ಣ, ಯಾಕೆ ಹೀಗೆ ಯೋಚನೆ ಮಾಡ್ತಿದ್ಯಾ? ರುದ್ರ, ಯಾವುದೋ ಕನ್ಯೆ ಅರ್ಜುನನ ಕೊಲ್ಲೋದಕ್ಕೆ ಎಲ್ಲೋ ಕಾಯ್ತಾ ಇದ್ದಾಳೆ ಅಂತೇಳಿ ಬಾಬಾ ಹೇಳಿದರು. ಯಾರವಳು? ಎಲ್ಲಿದ್ದಾಳೆ? ಅರ್ಜುನ್ಗೂ ಅವಳಿಗೂ ಏನು ಸಂಬಂಧ? ಅವಳಿಗೆ ಅರ್ಜುನ್ ಮೇಲೆ ಯಾಕಷ್ಟು ದ್ವೇಷ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಅಣ್ಣ, ಅವಳು ಯಾರು ಏನು ಅನ್ನೋದು ಬಾಬನ್ಗೂ ಗೊತ್ತಿಲ್ಲ ಅಂತ ಹೇಳಿದ್ರು ತಾನೆ. ನೀನ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಅಷ್ಟಕ್ಕೋ ಅವಳಿಂದ ನಮ್ಗೆ ಏನಾಗಬೇಕಾಗಿದೆ ಹೇಳೋ? ನಮಗೆ ಬೇಕಾಗಿರೋದು ನಮ್ಮ ಶತ್ರು ಅರ್ಜುನ್ನ ಕೊಲ್ಲೋದಷ್ಟೇ. ನೀನು ಹೇಳ್ತಾ ಇರೋದು ಕೂಡ ಸತ್ಯನೇ. ನಮ್ಮ ಅದೃಷ್ಟ ಚೆನ್ನಾಗಿದೆ ಅಣ್ಣ. ಯಾಕೆ? ಯಾಕೆ ಅಂದರೆ ಅರ್ಜುನ ಮುಗಿಸೋದಕ್ಕೆ ಬಾಬಾ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ಹೋರಾಟದಲ್ಲಿ ನಾವಿಬ್ಬರೇ ಇದ್ದಿದ್ದರೆ ಇಷ್ಟೊತ್ತಿಗೆ ಅರ್ಜುನ್ ನಮ್ಮನ್ನು ಮುಗಿಸಿ ಎಳ್ಳು ನೀರು ಬಿಟ್ಟು ಜೊತೆಗೆ ಹಾಲು ತುಪ್ಪ ಬಿಟ್ಟಿರ್ತಿದ್ದ. ಅವತ್ತು ನಾಗ ಪ್ರಹಾರ ಆದಮೇಲೆ ನಾನು ನೀನು ಇಬ್ಬರು ಉಳ್ಕೊಳ್ತೀವಿ ಅನ್ನೋ ಆಸೆ ಆಗಲಿ ನಂಬಿಕೆ ಆಗಲಿ ಇರಲಿಲ್ಲ. ಆದರೆ ಅವತ್ತು ಬಾಬಾ ನಮ್ಮ ಪಾಲಿಗೆ ದೇವರು ಬಂದು ಹಾಗೆ ಬಂದು ನಮ್ಮನ್ನು ಕಾಪಾಡಿದರು. ಅವರು ನಮಗೆ ಮಾಡಿರೋ ಉಪಕಾರಕ್ಕೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕಡಿಮೆನೆ.
ವಿಗ್ರಹ, ಆ ಹೂವು, ಈ ಬಳ್ಳಿ ಎಲ್ಲ ಒಂಥರ ವಿಚಿತ್ರವಾಗಿದೆ. ಹೇಮಾ, ಅತ್ತೆಮ್ಮ, ಮದುವೆ ಆಗಿ ಇಷ್ಟು ವರ್ಷ ಆಯಿತು. ನಿಮ್ಮ ಮಗ ನನ್ನ ಮೇಲೆ ಒಂದೆರಡು ಮಾತು ಅಂದಿರಬಹುದು, ಆದರೆ ಯಾವತ್ತೂ ಕೈ ಮಾತ್ರ ಮಾಡಿರಲಿಲ್ಲ. ಆದರೆ ಇವತ್ತು ನನ್ನ ಮೇಲೆ ಕೈ ಮಾಡಿಬಿಟ್ರು. ಅವರಿಬ್ಬರಿಗೂ ಅದ್ಯಾವ ದೆವ್ವ ಮಿಟ್ಕೊಂಡಿದ್ಯೋ, ಅದ್ಯಾವ ಕೇಡ್ಗಾಲಕ್ಕೆ ಈ ರೀತಿ ಆಡ್ತಿದಾರೋ ಗೊತ್ತಿಲ್ಲ. ನೋಡ, ನೀನು ಊಟ ಮಾಡು. ನಂಗೆ ಊಟ ಬೇಡ ಅತ್ತೆಮ್ಮ. ಅತ್ತೆ ಮೇಲಿನ ಕೋಪನ ಕೊತ್ತಿ ಮೇಲೆ ತೀರ್ಸ್ಕೊಂಡ್ರಂತೆ, ಹಾಗೆ ನಿನ್ ಗಂಡನ ಮೇಲೆ ಕೋಪನ ಅನ್ನದ ಮೇಲೆ ತೀರ್ಸ್ಕೋಬೇಡ ಕಣೆ. ಊಟ ಮಾಡು. ನಿಮ್ಮ ಮಗ ಕೊಟ್ಟ ಬಹುಮಾನದಿಂದ ನನ್ನ ಹೊಟ್ಟೆ ತುಂಬಿದೆ ಅತ್ತೆಮ್ಮ. ಹೇಮಾ, ನೀನ್ ನನ್ನ ಬಾಯಿ ತುಂಬ ಅತ್ತೆಮ್ಮ ಅಂತ ಕರಿತೀಯ. ಎಷ್ಟೋ ಸಲ ನೀನೇ ಹೇಳಿದ್ಯಾ, ನೀವು ನನ್ನ ಅತ್ತೆ ಅಲ್ಲ, ನನ್ನಮ್ಮ ಅಂತ. ಮಗಳಾದವಳು ಹಸ್ಕೊಂಡು ಮಲಿಕೊಂಡ್ರೆ ತಾಯಿಗೆ ಸಂಕಟ ಆಗತ್ತಲ್ವಾ? ನೀನ್ ದುಃಖ ಪಡ್ದಲ್ದೆ ನನಗೂ ನೋವು ಕೊಡ್ಬೇಕು ಅಂತ ಇದೆಯಾ? ಅತ್ತೆಮ್ಮ, ನನ್ನ ಮನ್ಸು ಸರಿ ಇಲ್ಲ. ಈ ಸಮಯದಲ್ಲಿ ನನಗೆ ಊಟ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ನೋಡು, ನಿನ್ನ ಮನ್ಸು ಯಾಕೆ ಸರಿ ಇಲ್ಲ ಅಂತ ನನಗೆ ಗೊತ್ತು. ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸಿ ಸಾಕಿ ಬೆಳೆಸಿದ್ದೀನಿ ನಾನು ಅವ್ರನ್ನ. ಅಂಥದ್ರಲ್ಲಿ ನನ್ನ ಮೇಲೆ ಕೈ ಮಾಡಿದ್ದಾರೆ ಅಂದರೆ ಯೋಚನೆ ಮಾಡಿ ನೋಡು, ಅವ್ರ ಮನಸ್ಸಲ್ಲಿ ಎಂಥ ರಾಕ್ಷಸತ್ವ ಇರಬೇಕು ಅಂತ. ಇಲ್ಲ ಅತ್ತೆಮ್ಮ, ಇಬ್ರು ಏನೋ ಮಾಡ್ತಾ ಇದ್ದಾರೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ. ಅರ್ಜುನ್ ಬರ್ಲಿ, ಅವ್ರ ಕ್ರಾಚರ ಬಿಡಿಸ್ತೀನಿ. ನೋಡು, ಮುತ್ತೈದೆ ಉಪವಾಸ ಮಲಿಕೋಬಾರ್ದು. ಮನೆ ಒಳ್ಳೇದಾಗೋದಿಲ್ಲ ಕಣೆ. ನನ್ನ ಮಾತು ಕೇಳು, ಊಟ ಮಾಡಮ್ಮ. ಜೈ ಮಹಾಕಾಲ್. ದಯವಿಟ್ಟು ನನ್ನನ್ನ ಕಾಪಾಡು ಶೇಷ. ಅಮೃತ ಅಪಾಯದಲ್ಲಿರೋ ಹಾಗೆ ಅನ್ನಿಸ್ತಾ ಇದೆ. ನೀ ನನ್ನ ಸಹಾಯಕ್ಕೆ ಬರ್ದೇ ಹೋದ್ರೆ ನಾನು ಉಳಿತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಶೇಷ, ನನ್ನ ಸಹಾಯಕ್ಕೆ ಅಂತ ಇರೋದು ನೀನೊಬ್ಳೇ ಶೇಷ. ಅಮೃತ ಅಪಾಯದಲ್ಲಿರೋದಂತೂ ಸತ್ಯ. ನನ್ನನ್ನು ಜಾಗೃತವಾಗಿರು ಅಂತ ಹೇಳಿ ಅವಳೇ ಅಪಾಯದಲ್ಲಿ ಸಿಕ್ಕಾಕೊಂಡ್ಲ ಹೇಗೆ? ಶೇಷ, ಎಲ್ಲಿದ್ಯಾ? ಶೇಷ, ಕಾಪಾಡು. ನನ್ನ ಸಹಾಯ
ಸಾಯಕ್ಕಿಂತ ಇರೋದು ಈಗ ನೀನೊಬ್ಳೆ. ಬೇಗ ಬಾ ಶೇಷ. ಶೇಷ, ನನ್ನ ಕೂಗು ನಿನಗೆ ಕೇಳಿಸ್ತಾ ಇಲ್ವಾ? ಇದೇನಿದು, ತುಂಬಾ ದೈನ ಸ್ಥಿತಿಯಲ್ಲಿ ಅಮೃತ ಇರೋ ಹಾಗೆ ಅನಿಸ್ತಾ ಇದೆಯಲ್ಲ. ನನಗೆ ಅಪಾಯ ಇದೆ ಅಂತ ಹೇಳಿ ಅಮೃತನೇ ಏನಾದರೂ ಅಪಾಯದಲ್ಲಿ ಸಿಕ್ಕಾಕೊಂಡ್ಲ ಹೇಗೆ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ನಾನು ಅರ್ಜುನ್ ಎಲ್ಲ ಹೊರಗಡೆ ಬಂದಿದ್ದೀವಿ ಅಂತ ಅಮೃತ ಹೇಳಿದ್ಲು. ಅಲ್ಲಿ ಏನೋ ತೊಂದರೆ ಆಯಿತು ಅಂತಲೂ ಹೇಳಿದ್ಲು. ಆ ಜಾಗದಲ್ಲೇ ಅಮೃತ ಯಾವುದಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೋದಾ? ಅಮೃತ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ವಹಿಸೋಳು, ನನ್ನ ಸುರಕ್ಷತೆಯನ್ನು ಬಯಸೋಳು ಅಂತವಳು ಅಪಾಯದಲ್ಲಿದ್ದಾಗ ಅವಳ ಪ್ರಾಣನ ಕಾಪಾಡೋದು ನನ್ನ ಧರ್ಮ. ಅಮೃತನ ಕಾಪಾಡೋ ಕಾರ್ಯದಲ್ಲಿ ನನ್ನ ಪ್ರಾಣ ಹೋದ್ರೂ ಹೋಗ್ಲಿ. ಪರಮೇಶ್ವರ, ನನ್ನ ಅಮೃತನ ಕಾಪಾಡು. ಹಾಗೆ ನಿನ್ನ ಮೇಲೆ ಭಾರ ಹಾಕಿ ನಾನಿಲ್ಲಿಂದ ಹೋಗ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಬಂದರೂ ನಾನು ಹಾಕೋ ಈ ರಕ್ಷಾ ಕವಚನ ದಾಟಬಾರ್ದು. ಅಮೃತ, ನನ್ನನ್ನು ಕ್ಷಮಿಸು. ನಿನಗೆ ಕೊಟ್ಟ ಮಾತನ್ನ ನಿನಗೋಸ್ಕರನೇ ಮರಿತಾ ಇದ್ದೀನಿ. ನಾನೀಗ ನಿನ್ನನ್ನು ಕಾಪಾಡೋದು ಬಹಳ ಮುಖ್ಯ. ನೀನಲ್ಲಿ ಕಷ್ಟಪಡ್ತಿರ್ಬೇಕಾದ್ರೆ ನಾನಿಲ್ಲಿ ಇರೋದಕ್ಕಾಗೋದಿಲ್ಲ. ನನ್ನನ್ನು ಕ್ಷಮಿಸು. ನಿನಗೆ ಕೊಟ್ಟ ಮಾತನ್ನ ನಿನಗೋಸ್ಕರನೇ ಮರಿತಾ ಇದ್ದೀನಿ. ನೀನು ಹಾಕಿರೋ ಈ ರಕ್ಷಾಗೆರೆನ ನಿನಗೋಸ್ಕರ ದಾಟ್ತಾ ಇದ್ದೀನಿ. ನಾನೀಗ ನಿನ್ನನ್ನು ಕಾಪಾಡೋದು ಬಹಳ ಮುಖ್ಯ.